ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಇಂಟ್ರೆಸ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಷಯ ಅಂತ ಅಂದ್ರೆ, ಇವತ್ತು ಬಂದ್ಬಿಟ್ಟು ಫ್ರೈಡೆ. ನಾನು ಆಕ್ಚುಲಿ ಊರಿಗೆ ಹೋಗ್ತಾ ಇದ್ದೀನಿ, ಆಫೀಸ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇರೋದು. ಇಲ್ಲಿದ್ದ ನಾನು ಬಿಡ್ತಾ ಇರೋದು 3:30 4 o'clock ಬಿಡ್ತೀನಿ. ಬೈಕಲ್ಲಿ ಹೋಗ್ತಾ ಇರೋದು ಊರಿಗೆ. ಯಾವ ತರ ಹೋಗ್ತೀನಿ ಏನಿಲ್ಲ, ಫೈನಲ್ ಎಂಡ್ ಆಗೋವರೆಗೂ ಲಾಗ್ ಇರುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ನೋಡ್ತಾ ಇರ್ಬೋದು, ವಾಟ್ರ್ ಇಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಊರಿಗೆ ಹೊರಡಬೇಕು. ನೋಡ್ತೀವಿ ಬನ್ನಿ. ಟಿಫನ್ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಆಲ್ರೆಡಿ. ಟಿಫನ್ ಏನು ಮಾಡಿದೆ ಅಂದರೆ ಜೀರಾ ರೈಸ್ ಮಾಡಿದ್ದೀನಿ. ಇದು ಜೀರಾ ರೈಸ್ ಪ್ರಿಪೇರ್ ಮಾಡಿರೋದು. ಸೊ ಜೀರಾ ರೈಸ್ ಎಲ್ಲ ಪ್ರಿಪೇರ್ ಆಗಿದೆ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋದಷ್ಟೇ. ಇನ್ನೂ ಹೋದ್ರೆ 3 days ಆಗುತ್ತೆ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ. ಸೊ ಯಾವ ಥರ ಟ್ರಾವೆಲ್ ಮಾಡ್ತೀನಿ ಊರಿಗೆ ಏನಿಲ್ಲ, ಎಲ್ಲ ಡೀಟೇಲ್ ಆಗಿರುತ್ತೆ. ಕೊನೆವರೆಗೂ ವಿಡಿಯೋ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಫ್ರೆಶ್ ಅಪ್ ಆಯಿತು, ಎಲ್ಲ ಸ್ವಲ್ಪ ರೆಡಿ ಆಗಿಬಿಟ್ಟು ಟಿಫನ್ ಮಾಡ್ಕೊಬಿಟ್ಟು ಸಿಗ್ತೀನಿ ನಿಮಗೆ. ಹೋಗ್ಬೇಕು ಇವಾಗ ಟಿಫನ್ ಮಾಡಿಬಿಟ್ಟು ರೆಡಿ ಆಗೋಣ. ನೋಡ್ತಾ ಇರ್ಬೋದು, ಟಿಫನ್ ತೋರಿಸ್ತೀನಿ ನೋಡಿ. ಟಿಫನ್ ಹಾಕೊಂಡಿದ್ದೀನಿ, ಜೀರಾ ರೈಸ್. ಇದನ್ನು ತಿಂದ್ಬಿಟ್ಟು ಈಗ ಹೊರಡಬೇಕು. ಸೊ ಬ್ಯಾಗ್ ರೆಡಿಯಾಗಿದೆ. ಇಷ್ಟೇ ಒಂದೇ ಬ್ಯಾಗ್ ಇವತ್ತು ನಾನು ಕ್ಯಾರಿ ಮಾಡ್ತಾ ಇರೋದು. ಒಂದು ಖಾಲಿ ಚೀಲ ಇದೆ, ಅದೊಂದು ಎತ್ಕೊಂಡು ಹೋಗ್ತೀನಿ. ಖಾಲಿ ಬ್ಯಾಗ್ ಒಂದು ತೊಗೊಂಡು ಹೋಗ್ತಾ ಇರೋದು. ಸೊ ಬನ್ನಿ, ಜೀರಾ ರೈಸ್ ಟಿಫನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದಾಯಿತು, ತೋರಿಸ್ತೀನಿ ನೋಡಿ. ನೋಡಿ, ಏನು ಉಳಿದಿಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ಈಗ ಹೊರಡೋಣ ಆಫೀಸಿಗೆ ಹೋಗ್ಬಿಟ್ಟು ಆಫೀಸಲ್ಲಿ ನೆಕ್ಸ್ಟ್ ಇನ್ನೇನು ವಿಡಿಯೋ ಮಾಡಲ್ಲ. ಆಫೀಸಲ್ಲಿ ಮುಗಿಸ್ಕೊಂಡು ಲಾಗೌಟ್ ಆಗ್ತೀನಲ್ಲ, ಅವಾಗ ನಿಮಗೆ ಸಿಗ್ತೀನಿ. ಯಾವ ಥರ ಹೋಗ್ತೀನಿ ಟ್ರಾವೆಲ್ ಅಂತ ಫುಲ್ ಕಂಪ್ಲೀಟ್ ಇರುತ್ತೆ. ಓಕೆನಾ? ನಂತರ ಮನಿ ಪ್ಲ್ಯಾಂಟ್, ಇದನ್ನು ನೀರು ಚೇಂಜ್ ಮಾಡಿಟ್ಟು ಹೋಗ್ಬೇಕು. ಬರೋದು ಮತ್ತೆ 3 ದಿನ ಆಗುತ್ತೆ. ನಾನು ಆ್ಯಕ್ಚುಲಿ 3 or 4 days ಒಂದ್ಸಲ ನೀರು ಚೇಂಜ್ ಮಾಡಿ ಬೆಳೆಸ್ತಾರೆ ಇದನ್ನು. ನೋಡಿ, ಇದು ಚೆನ್ನಾಗಿ ಬೆಳೀತಾ ಇದೆ. ಸೊ ಇದನ್ನು ಸ್ವಲ್ಪ ನೀರು ಚೇಂಜ್ ಮಾಡಿಬಿಟ್ಟು ಇಡೋಣ ಬನ್ನಿ. ಸೊ ನೋಡ್ತಾ ಇರೋದು, ನೀರೆಲ್ಲ ಚೇಂಜ್ ಮಾಡಿದ್ದಾಯಿತು. ಈ ಥರ ನೀರೆಲ್ಲ ಚೇಂಜ್ ಮಾಡಿತ್ತು, ಚೆನ್ನಾಗಿ ಬೆಳೀತಾ ಇದೆ ಆ್ಯಕ್ಚುಲಿ. ಸೊ ಬಾಟಲ್ ಸ್ವಲ್ಪ ಸಣ್ಣದಾಯ್ತು ಅನ್ಸುತ್ತೆ ಇದಕ್ಕೆ, ಬೇರೆಲ್ಲ ತೊಗೊಳಕ್ಕೆ. ಬೇರೆ ಬಾಟ್ಲಲ್ಲಿ ಹಾಕಿಡಬೇಕು ನಾನು. ನೋಡ್ತೀನಿ ನೆಕ್ಸ್ಟು ಮುಂದೆ ಹೆಂಗಿಡೋದು ಏನಂತ. ಆ್ಯಕ್ಚುಲಿ ಇದು ನಾನು ಇಡ್ತಿದ್ದ ಪ್ಲೇಸ್ ಬಂದುಬಿಟ್ಟು ಇಲ್ಲೇ ಸನ್ಲೈಟಿಗೆ ಇಡ್ತಿದ್ದೆ. ಈ ಕಾರ್ನರಲ್ಲಿರುತ್ತೆ ಯಾವಾಗಲೂ. ಈ ಥರ ಹಿಂಗೆ ಮೇಲಕ್ಕೆ ಬಿಟ್ಟಿರ್ತೀನಿ, ಮೇಲಕ್ಕೆ ಹೋಗ್ತಾಯಿದ್ದೆ ಆ್ಯಕ್ಚುಲಿ ಅದು. ನೋಡಿ, ಇವಾಗ ಒಳಗೆ ಇಟ್ಟು ಹೋಗ್ತೀನಿ. ಸೊ ಯಾವ್ದಾದ್ರು ಪಕ್ಷಿ ಅಥವಾ ಕೋತಿ ಗೀತಿ ಬಂದು ಏನಾದ್ರು ಉಳಿಸಿದ್ರೆ ಮತ್ತೆ ಗ್ಲಾಸ್ ಹೊರಟೋಗಿದ್ದ ಹೊಡೆದೋಗೋ ಚಾನ್ಸ್ ಇರುತ್ತೆ. ಸೊ ಒಳಗಿಟ್ಟು ಹೋಗ್ಬಿಡೋಣ. ಹಾಕಬೇಕು, ಮೊದಲೇ ಗ್ಲಾಸ್ ಆಗಿರೋದು ಇದು. ಇಲ್ಲ ಅಡುಗೆ ಮನೆ ಇರಲಿ, ಇಲ್ಲಿರಲಿ. ಸೊ ಎಲ್ಲ ಕ್ಲೀನ್ ಆಯಿತು. ವಿಂಡೋಸ್ ಲಾಕ್ ಆಯಿತು, ಗ್ಯಾಸ್ ಆಫ್ ಆಯಿತು. ಈ ವಿಂಡೋಸ್ ಕೂಡ ಲಾಕ್ ಆಗಿದೆ. ಜಾಕೆಟ್ ಎತ್ಕೊಂಡು ಹೋಗ್ಬಿಡ ಬನ್ನಿ. ಶೂಸ್ ಎಲ್ಲ ಇದು ಶೂ ಹಾಕೊಂಡು ಹೋಗ್ತಾಯಿದ್ದೀನಿ. ಅವೆರಡು ಬಾಕ್ಸ್ ಇರಲಿ. ಸ್ವಲ್ಪ ಏನಿದ್ವಲ್ಲ ಚಪ್ಪಲಿ ಶೂಸು ಒಳಗಿಟ್ಟಿದ್ದೀನಿ. ಡೋರ್ ಲಾಕ್ ಹಾಕೊಂಡು ಹೋಗೋದಷ್ಟೇ, ಇನ್ನೇನು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಸೊ ಬನ್ನಿ ಹೊರಡೋಣ. ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಆಫೀಸಿಗೆ. ಇವಾಗ ಬ್ಯಾಗ್ ಸ್ವಲ್ಪ ತುಂಬಾ ವೆಯ್ಟ್ ಅನಿಸ್ತು. ಆಫೀಸ್ ಲ್ಯಾಪ್ಟಾಪು ಮತ್ತು ಎಲ್ಲ ತೊಗೊಂಡಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ನೆಕ್ಸ್ಟು ಸಿಗ್ತೀನಿ ಹೋಗ್ತಾ ರೋಡಲ್ಲಿ. ರೆಡಿಯಾಗಿ ಕುತ್ಕೊಂಡಿದ್ದೀನಿ, ಈಗ ಹೊರಡಬೇಕು. ನೋಡಿ, ನಿನ್ನೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಬಿಟ್ಟು ಸರ್ವಿಸ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಊರಿಗೆ ಹೋಗಬೇಕು. ಆಫೀಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸಿಗ್ತೀನಿ ಆಯಿತಾ. ಸೊ ಈಗ ನೋಡ್ತಾ ಇರೋದು ಆಫೀಸಿಗೆ ರೀಚ್ ಆಗಿದ್ದಾಯಿತು. ಸೊ ಅಲ್ಲಿ ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಒಂದು 3:30 4 o'clock ಆಫೀಸ್ ಲಾಗೌಟ್ ಆಗಿಬಿಡೋದು. ಸೊ ಹೆಂಗೆ ಫುಲ್ ವಿಡಿಯೋ ಇರುತ್ತೆ, ಯಾವ ಥರ ಹೋಗ್ತೀನಿ ಏನಿಲ್ಲ ಅಂತ ನೋಡ್ತಾ ಇದ್ದಾರೆ. ಸೊ ಆಫೀಸ್ ಮುಗಿಸ್ಕೊಂಡು ಹೊರಗೆ ಬಂದಿದ್ದು, ಅಲ್ಲಿ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 4 o'clock ಆಗಿದ್ದು, ನೋಡ್ತಾ ಇರ್ಬೋದು ನೀವು. ಸೊ 4 o'clock ಬಿಡ್ತಾ ಇದ್ದೀನಿ. ಏನಿಲ್ಲ ಅಂದರೆ ಒಂದು 7:30 8 ಒಳಗಡೆ ಮನೆಗೆ ರೀಚ್ ಆಗ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಹೇಗಿರುತ್ತೆ ಏನಿರಲ್ಲ ಅಂತ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಒಂದು ಟೋಲ್ ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ನೆಲಮಂಗಲ ಟೋಲು. ಆಫೀಸ್ ಬಿಟ್ಟು ಬೆಂಗಳೂರು ಸಿಟಿ ಎಲ್ಲ ಪಾಸ್ ಮಾಡ್ಕೊಂಬಂದು ನೆಲಮಂಗಲ ಟೋಲ್ ಹತ್ರ ಸೈಡಿಗೆ ಹಾಕಿದ್ದೆ ಗಾಡಿನ.
ನೋಡ್ತಾ ಇರ್ಬೋದು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 5 o'clock ಆಗಿದೆ. ಕಿಲೋಮೀಟರ್ ಬಂದ್ಬಿಟ್ಟು 48.8 ಅಂದರೆ ಒಂದು 50 ಕಿಲೋಮೀಟರ್ಸ್ ಆಗಿದೆ ಅಂದ್ಕೊಳ್ಳಿ. ಬೆಂಗಳೂರು ಬಿಟ್ಟಾಗ 0 ಮಾಡಿದ್ದು 50 ಕಿಲೋಮೀಟರ್ಸ್ ಆಗಿದೆ ನೆಲಮಂಗಲ ಟೋಲಿ ಕರೆಕ್ಟಾಗಿ. ಸೊ ಬನ್ನಿ ನೆಕ್ಸ್ಟ್ ಹೆಂಗಿರುತ್ತೆ ಏನಿಲ್ಲ ಎಲ್ಲ ನೋಡ್ಕೊಳ್ತಾ ಹೋಗೋಣ. ಸೊ ಇವಾಗ ಬಂದ್ಬಿಟ್ಟು ಗಾಡಿ ಸ್ಟಾಪ್ ಮಾಡಿದ್ದೀನಿ. ಸ್ಟಾಪ್ ಮಾಡಿರೋದು ಎಲ್ಲಿ ಅಂದರೆ ನೀವು ನೋಡ್ತಾ ಇರ್ಬೋದು ಶಿರಾ ಟೋಲ್ ಇದೆ, ಆ್ಯಕ್ಚುಲಿ ಕಲ್ಲಮಲ್ಲ ಟೋಲ್ ಅಂತಾರೆ. ಶಿರಾಗಿ ಇನ್ನೊಂದು 15-20 ಕಿಲೋಮೀಟರ್ಸ್ ಹಿಂದ್ಗಡೆನೇ ಸಿಗುತ್ತಿದ್ದು. ಸೊ ಕಂಟಿನ್ಯೂಸ್ ಅಲ್ಲಿದ್ದ ಒಂದು 80 ಕಿಲೋಮೀಟರ್ ಸ್ಟ್ರೆಚ್ ಅಂದ್ಕೊಳ್ಳಿ. ಬೆಂಗಳೂರು ಬಿಟ್ಟಾಗಿದ್ದ ಎಲ್ಲೂ ಸ್ಟಾಪೇ ಹಾಕಿಲ್ಲ, ಒಂದು 5 ನಿಮಿಷನೂ ಕೂಡ ನಿಲ್ಲಿಸಿಲ್ಲ. ನೆಲಮಂಗಲ ಟೋಲ್ ನೀವು ನೋಡಿದ ಕೂಡ ತುಂಬ ಕಮ್ಮಿ, ಒಂದು 2 ಮಿನಿಟ್ಸ್ ಅಷ್ಟೇ ನಿಲ್ಲಿಸಿದ್ದು. ಅಲ್ಲೇನು ರೆಸ್ಟ್ ಮಾಡಲಿಲ್ಲ, ಡೈರೆಕ್ಟ್ ಕಲ್ಲಂಬಲ ಟೋಲ್ ಅಂದರೆ ಶಿರಾ ಹತ್ರ ಇರೋ ಟೋಲ್ ಹತ್ರ ಬಂದು ಸ್ಟಾಪ್ ಹಾಕಿದಾಯಿತು. ಇಲ್ಲೊಂದು ಟೀ ಕುಡಿಯೋಣ ಅಂತ ಸ್ಟಾಪ್ ಹಾಕಿದ್ದೀನಿ. ಕಂಟಿನ್ಯೂಸ್ ಬಂದಿದ್ದ ಗಾಡಿ ಫುಲ್ ಹೀಟ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಬೇಕು, ಹಾಗಾಗಿ ಇಲ್ಲಿ ಸ್ಟಾಪ್ ಹಾಕಿದಾಯಿತು. ಬನ್ನಿ ಟೀ ಕುಡ್ಕೊಂಬರೋಣ. ಸೊ ಎಲ್ಲಿ ಅಂದರೆ ನೆಲಮಂಗಲ ಟೋಲ್ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಸಿದ್ದು ಅಷ್ಟೇ ಅನಿಸುತ್ತೆ. ಬಿಟ್ಟರೆ ಒಂದು 80-90 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಬಂದಿರೋದು, ಎಲ್ಲೂ ಸ್ಟಾಪೇ ಕೊಟ್ಟಿಲ್ಲ. ಸೊ ಇಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಿಸ್ತೀನಿ. ಅರ್ಧ ಗಂಟೆ ಆದಮೇಲೆ ಇಲ್ಲಿಂದ ಹೊರಡೋದು. ಫುಲ್ ಹೀಟ್ ಆಗಿದೆ ಗಾಡಿ, ಸೌಂಡು ಚೇಂಜ್ ಆಗಿ ಹೀಟ್ ಆಗಿದೆ. ನೋಡೋಣ ನೋಡಿ ಟೀ ತೊಗೊಂಡಿದ್ದೀನಿ. ಟೀ ಕುಡಿದ್ಬಿಟ್ಟು ಇಲ್ಲಿದ್ದ ಬಿಡೋಣ. ನಾನು ಟೀ ಸ್ಟಾಪ್ ಕೊಟ್ಟು ಬಂದುಬಿಟ್ಟು ಇಲ್ಲಿ ಮಲೆನಾಡು ಅಮೃತ ಚಹಾ ಅಂತ ಇದೆ, ಇಲ್ಲಿ ಸ್ಟಾಪ್ ಕೊಟ್ಟಿದ್ದು. ಇವ್ರ ಜೊತೆಗೆ ಟೀ ಕುಡಿತಾ ಇದ್ದೆ, ಅಂಕಲ್ ಜೊತೆಗೆ. ನೋಡಿ ತುಂಬಾ ಚೆನ್ನಾಗಿತ್ತು. ಕಲ್ಲಮಲೆ ಟೋಲ್ ಹತ್ರ ಇರೋದು. ಒಂದು ಕಪ್ ಚಹಾ ಕುಡಿದು ನೋಡಿ, ಮಲೆನಾಡು ಅಮೃತ ಚಹಾ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅಂಕಲ್ ಜೊತೆ ಒಳ್ಳೆ ಕಂಪ್ನಿ. ನೋಡ್ತಾ ಇರ್ಬೋದು ನೀವು, ಕಿಲೋಮೀಟ್ರ್ ತೋರಿಸ್ತೀನಿ ನೋಡಿ. ಅಷ್ಟು 91.5 ಟ್ರಿಪ್ಪಿಗೆ 0 ಮಾಡಿದ್ದೆ ನಾನು. 91.5 ಕಿಲೋಮೀಟರ್ಸ್ ಬಂದಿರೋದು ನಾನು. ಸೊ ಕಂಟಿನ್ಯೂಸ್ ಬಂದಿರೋದ್ರಿಂದ ಸ್ವಲ್ಪ ಹೀಟ್ ಆಗಿದೆ ನೋಡಿ. ಹೆಡ್ಲೈಟ್ ಇರೋದು. ನಿಮ್ಗೆ ಯಾವುದೇ ಗಾಡಿ ಇರಲಿ ಗುರು, ನಿಮ್ಮ ಡಿಸ್ಟಿಕ್ ರಿಜಿಸ್ಟ್ರೇಷನ್ ಇರುತ್ತಲ್ಲ ಗಾಡಿ ಮೇಲೆ, ಸಂತೋಷನೇ ಬೇರೆ. ನೋಡಿ ಯಾವ ಥರ ಕಾಣಿಸ್ತದೆ, ಮಸ್ತ್ ಕಾಣಿಸ್ತದೆ. KA16 ಇಸ್ ಆನ್ ಎಮೋಷನ್ ಅಲ್ವಾ? ನಿಮ್ಮ ಎಲ್ಲೆಲ್ಲಿದ್ದ ನೋಡ್ತಿದ್ದೀರಾ, ನಿಮ್ಮ ಊರ್ದು ಡಿಸ್ಟಿಕ್ದು ಆರ್ ಟಿ ಒ ರಿಜಿಸ್ಟ್ರೇಷನ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಂಬರ್ ನೋಡೋಣ ಎಲ್ಲೆಲ್ಲಿದ್ದ ನೋಡ್ತಿದ್ದೀರಾ ವೀಡಿಯೋನ ಅಂತ. ಓಕೆನಾ? ಬಂದು ರೀಚ್ ಆಗಿದ್ದಾಯಿತು. ಸೊ ಇವಾಗ ನೀವು ನೋಡ್ತಿರೋದು ಫೈನಲಿ ಹಿರಿಯೂರು ರೀಚ್ ಆಗಿದ್ದಾಯಿತು. ಹಿರಿಯೂರು TB ಸರ್ಕಲ್ ಆಂಜನೇಯನ ದೇವಸ್ಥಾನ ಹತ್ರ ಸ್ಟಾಪ್ ಹಾಕಿದ್ದು. ಸೊ ಆಂಜನೇಯನ ದೇವಸ್ಥಾನ ಇದೊಂಥರ ಫುಲ್ಲು ಒಳ್ಳೆ ಓಲ್ಡ್ ಮೆಮೊರೀಸ್ ಎಲ್ಲ ಇರೋವಂಥ ಜಾಗ. ನೋಡ್ತಾ ಇರೋದು ನೀವು, ತುಂಬ ಮೆಮೊರೀಸ್ ಇದೆ. ಸಣ್ಣ ಹುಡುಗರಿದ್ದಾಗ ಅಥವಾ ನಾನು ಸ್ಕೂಲಿಗೆ ಹೋಗ್ತಿರ್ಬೇಕಾರೆ 7th 8th 9th 10th ಪ್ರತಿ ಸ್ಯಾಟರ್ಡೇ ಇಲ್ಲಿ ಬರ್ತಾಯಿದ್ದೆ. ನಿಮಗೇನು ಕಾಣಿಸ್ತಿದೆ ಕಲ್ಲು, ಅಲ್ಲಿ ನಮ್ಮ ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ವಿ. ಇಬ್ಬರೇ ಎಷ್ಟೊತ್ತು ಕುತ್ಕೊಂಡು ಮಾತಾಡ್ತೀವಿ ಅಂದರೆ 1 hour 1.5 ಗಂಟೆ. ಪ್ರತಿ ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಾನೆ ಇದ್ವಿ. ಸೊ ತುಂಬ ಸ್ಪೆಷಲ್ ಅನಿಸುತ್ತೆ ಈ ಜಾಗ ಎಲ್ಲ ನೋಡ್ತಾ ಇದ್ದರೆ. ಎಲ್ಲ ಸ್ವಲ್ಪ ಹಂಗೆ ರಿವೈಂಡ್ ಆಗೋಯ್ತು. ತುಂಬ ಹೊಸಬ್ರು ಸಿಕ್ಕಿದ ಜಾಗ, ಹೊಸಬ್ರನ್ನ ಭೇಟಿಯಾಗಿದ್ದ ಜಾಗ, ತುಂಬ ಹೊಸ ಜನ ಫಸ್ಟ್ ಟೈಮ್ ಮೀಟ್ ಆಗಿದ್ದ ಜಾಗ. ನಂದು ಒಂಥರ ಆಂಜನೇಯನ ದೇವಸ್ಥಾನ ಮೀಟಿಂಗ್ ಸ್ಪಾಟ್ ಆಗಿತ್ತು ಅವಾಗ. ಸೊ ಆ ಮೆಮೊರೀಸ್ ಎಲ್ಲ ರಿಕಾಲ್ ಮಾಡ್ಕೊತ ವಿಡಿಯೋ ಮಾಡ್ಕೋತಾ ಇದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಸಣ್ಣದೇ ಇರ್ಬೋದು ಗುಡಿ ಮಾತ್ರ, ಬಟ್ ತುಂಬ ಮೆಮೊರೀಸ್ ಕೊಟ್ಟಿದೆ, ತುಂಬ ನೆನಪುಗಳು ಇದ್ದಾವೆ ಈ ದೇವಸ್ಥಾನದಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಆಯಿತು, ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಒಮ್ಮೆ ಕೂಗ್ತಾ ಇದೆ, ಇಗ್ನೋರ್ ಮಾಡಿ. ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 7:30ಗೆ ರೀಚ್ ಆಗಿದ್ದಾಯಿತು ಮನೆ ಹತ್ರ. ನೋಡ್ತಾ ಇದೇ ನಮ್ಮ ಮನೆಯೇ. ಬೆಳಗ್ಗೆ ತೋರಿಸ್ತೀನಿ, ಕತ್ಲಾಗ ಏನು ತೋರಿಸ್ತಾ ಇಲ್ಲ. 7:30 ಬಂದು ರೀಚ್ ಆಗಿದ್ದಾಯಿತು. ಸೊ ನೋಡ್ತಾ ಇರ್ಬೋದು, ಎಲ್ಲ ಮುಗಿಸ್ಕೊಂಡು ರೂಮ್ ಒಳಗಡೆ ಬಂದಿದ್ದೀನಿ, ನಮ್ಮ ರೂಮಲ್ಲಿ. ಸೊ ಇದು ಮನೆಯೆಲ್ಲ ಆಮೇಲೆ ತೋರಿಸ್ತೀನಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಬೆಂಬಲ ನಿರೀಕ್ಷೆಯಲ್ಲಿ ನಿಮ್ಮ ಪ್ರೀತಿ ಹುಡುಗ ಪುನೀತ್, ಸೈನಿಂಗ್ ಆಫ್.